ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೊಸದಾಗಿ ವಾಸ್ತು ಪ್ಲ್ಯಾನ್ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದೆ. ಈ ವಾಸ್ತು ಪ್ಲ್ಯಾನ್ ಕೊಡೋದಕ್ಕಿಂತ ಮುಂಚೆ ಇವರ ಫ್ರೆಂಡ್ ಈ ವಾಸ್ತು ಪ್ಲ್ಯಾನ್ ತೆಗೆದುಕೊಂಡಿದ್ದಾರಲ್ಲ, ಅವರ ಸ್ನೇಹಿತರು ನನಗೆ ತುಂಬ ಪರಿಚಯ, ಚೋಳೂರಿನಲ್ಲೇ ಇದ್ದಾರೆ. ತುಂಬ ಕಡೆ ವಾಸ್ತು ನೋಡಲಿಕ್ಕೆಲ್ಲ ಕಳಿಸಿದ್ದಾರೆ. ತುಂಬ ಸಮಸ್ಯೆಗಳಿದ್ದಂಥ ಆ ಮನೆಗಳಲ್ಲಿ ಪರಿಹಾರದ ಮಾರ್ಗೋಪಾಯಗಳನ್ನು ತಿಳಿಸಿರ್ತೇನೆ. ಹಾಗಾಗಿ ಇವರು ಇನ್ನೊಂದು ನನ್ನ ಸ್ನೇಹಿತರೊಬ್ಬರಿಗೆ ಮನೆ ಕಟ್ಟಬೇಕು ಅಂತೇಳಿ ಫೋನ್ ಕರೆ ಮಾಡಿ ಕೇಳಿದರು. ಹಾಗೆ ನನ್ನನ್ನು ಆ ಸ್ಥಳಕ್ಕೆ, ಅಂದರೆ ನಮ್ಮ ಚೋಳೂರಿನಿಂದ ಈ ಎತ್ತಿನ ಹೊಳೆ ಯೋಜನೆ ಎಲ್ಲಿದೆಯೋ ಅಲ್ಲಿ, ಅಂದರೆ ನೆಲ್ಲೂರಟ್ಟಿ ಬಿಟ್ಟು ಮುಂದಕ್ಕೆ ಹೋಗಬೇಕು, ಅಲ್ಲಿ ಇದೆ ಅವರ ಸ್ಥಳ. ಆ ಸ್ಥಳಕ್ಕೆ ಅವರು ನನಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಮನೆ ಎಲ್ಲಿ ಕಟ್ಬೋದು ಅಂತೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕಲ್ಲೆಲ್ಲ ಹಾಕಿರ್ತಾರೆ ಅಲ್ಲಿ ಮನೆ ಮಾಡಬೇಕು ಅಂತಕ್ಕಂಥ ಪ್ಲ್ಯಾನಲ್ಲಿ. ಬಟ್ ಮನೆಯ ಸ್ಥಳವನ್ನೆಲ್ಲ ನೋಡಿ ಆದಮೇಲೆ ಯಾವ ರೀತಿ ಕಟ್ಟಬೇಕು ಅಂತೇಳಿ ಅವರಿಗೆ ಸಲಹೆ ಮಾರ್ಗದರ್ಶನ ತಿಳಿಸಿದೆ. ಮತ್ತು ಮನೆಗೆ ಬಂದಾಗ ಅವರು ಒಂದು ಪ್ಲ್ಯಾನನ್ನು ತೋರಿಸಿದ್ರು. ಆ ಪ್ಲ್ಯಾನು ಅಂದರೆ ಏನಾಗಿದೆ ಅಂದರೆ ಸರಿಯಾಗಿ ಇರಲಿಲ್ಲ ಆ ಪ್ಲ್ಯಾನ್. ಅಂದರೆ ಅವರು ಸ್ವಂತ ಬುದ್ಧಿವಂತಿಕೆ ಉಪಯೋಗಿಸಿ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನ್ ಪ್ರಕಾರ ಎಲ್ಲೆಲ್ಲಿ ಬಾಗಿಲುಗಳು ಬರಬೇಕು, ಎಲ್ಲೆಲ್ಲಿ ಕಿಟಕಿಗಳು ಇರಬೇಕು, ಏನು ಆಯ್ದಲ್ಲಿರಬೇಕು ಯಾವುದೂ ಸಹ ಗೊತ್ತಿರಲಿಲ್ಲ. ಅನಂತರ ಅವರಿಗೆ ನಾನು ಇದು ತಪ್ಪಾಗುತ್ತೆ, ಸಮಸ್ಯೆ ಆಗುತ್ತೆ ಅಂಥೇಳಿ ನಾನೊಂದು ಆಯ ಹೇಳಿದೆ. 25-33 ಧ್ವಜದಲ್ಲಿ ನಿಮಗೆ ಮನೆ ಮಾಡ್ಕೊಳ್ಳಿಕ್ಕಾಗುತ್ತೆ. 2 ರೂಮ್ ಬರ್ತದೆ, ಒಂದು ಕಾಮನ್ ಬಾತ್ರೂಮ್ ಬರ್ತದೆ, ಮತ್ತು ಡೈನಿಂಗ್ ರೂಮು, ಕಿಚನ್ ರೂಮ್ ಎಲ್ಲ ಬರ್ತವೆ ಅಂಥೇಳಿ ರಫ್ ಆಗಿ ಸ್ಕೆಚ್ ಮಾಡಿ ತೋರಿಸಿದಾಗ ಅವ್ರಿಗೆ ಖುಷಿಯಾಯಿತು. ಅನಂತರ ಅವರು ಈ ಮನೆಯ ಪ್ಲ್ಯಾನ್ ಮಾಡಿಕೊಡಿ ಅಂತೇಳಿ ನನ್ನಲ್ಲಿ ಕೇಳಿಕೊಂಡ್ರು. ಅವ್ರಿಗೆ ಅದೇ ರೀತಿ 25-33 ಆಯದಲ್ಲಿ ಪೂರ್ಣ ಪ್ರಮಾಣ, ಅಂದರೆ ಎಲ್ಲೆಲ್ಲಿ ಕಿಟಕಿಗಳು ಬರಬೇಕು, ಎಲ್ಲೆಲ್ಲಿ ಬಾಗಿಲುಗಳಿರಬೇಕು, ಎಷ್ಟು ಕಿಟಕಿ ಇರಬೇಕು, ಎಷ್ಟು ಬಾಗಿಲುಗಳು ಇರಬೇಕು, ಲೆಟ್ರಿನ್ ರೂಮಲ್ಲಿ ಯಾವ ಥರ ಕೂತ್ಕೋಬೇಕು, ದೇವ್ರ ಮನೆಯಲ್ಲಿರಬೇಕು, ದೇವರ ಚಿತ್ರಪಟಗಳನ್ನು ಯಾವ ಕಡೆ ಇಟ್ಕೋಬೇಕು, ಬೆಡ್ರೂಮಲ್ಲಿ ಬೆಡ್ ಯಾವ ರೀತಿ ಹಾಕಬೇಕು, ಟಿ ವಿಯಲ್ಲಿ ಇಡಬೇಕು, ಅಡುಗೆ ಮನೆಯಲ್ಲಿ ಗ್ರೈಂಡರ್, ಇನ್ನು ಮುಂತಾದಂಥವು, ಫ್ರಿಡ್ಜೆಲ್ಲ ಯಾವ ಥರ ಇಟ್ಕೋಬೇಕು, ಡೈನಿಂಗ್ ರೂಮ್ನಲ್ಲಿ ಯಾವ ರೀತಿ ಕೂತ್ಕೋಬೇಕು ಅಂತಕ್ಕಂಥ ಪೂರ್ಣ ವಿಚಾರಗಳುಳ್ಳಂಥ ಪ್ಲ್ಯಾನನ್ನು ಅವ್ರಿಗೆ ಮಾಡಿಕೊಟ್ಟೆ. ಲಾಸ್ಟಲ್ಲಿ ಅವ್ರಿಗೆ ಆ ಮನೆ ಕಂಪ್ಲೀಟ್ ಆದಮೇಲೆ ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ಮಾಸ್ಟರ್ ಬೆಡ್ರೂಮ್, ಅಂದರೆ ನೈಋತ್ಯದ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ, ಅದರ ಮೇಲೆ ಇಟ್ಕೊಳ್ಳಿಕ್ಕೆ ಸಲಹೆ ಕೊಟ್ಟಿದ್ದೇನೆ. ಈಶಾನ್ಯದ ಪೂರ್ವ ಭಾಗದಲ್ಲಾಗಿರ್ಬೋದು ಅಥವಾ ಉತ್ತರದ ಭಾಗದಲ್ಲಿ ಆಗಿರ್ಬೋದು. ಗ್ರೌಂಡ್ ಟ್ಯಾಂಕ್, ಅಂದರೆ ನೀರನ್ನು ಸರಬರಾಜು ಮಾಡಿಕೊಂಡು ಅದಕ್ಕೆ ಲೋಡ್ ಮಾಡಿಕೊಳ್ಳಿಕ್ಕೆ ಪ್ಲ್ಯಾನನ್ನು ಕೊಟ್ಟಿದ್ದೇನೆ. ತುಳಸಿ ಕಟ್ಟೆಯನ್ನು ಸಹ ಅದೇ ಸ್ಥಳದಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಅವರು ಸಿಟೌಟ್ ಎಲ್ಲ ಬೇಕು ಅಂತ ಹೇಳಿದರು. ಉತ್ತರ ಈಶಾನ್ಯ ಭಾಗದಲ್ಲಿ ಕಂಪ್ಲೀಟ್ ಸಿಟೌಟನ್ನು ಕೊಟ್ಟಿದ್ದೇನೆ. ಯಾವ ರೀತಿ ಆ ಮನೆಯ ಪಾಯ ತೆಗಿಬೇಕು, ಯಾವ ಕಡೆಯಿಂದ ಕಟ್ಕೊಂಡು ಹೋಗಬೇಕು ಅಂತಕ್ಕಂಥ ಪೂರ್ಣ ಪ್ರಮಾಣದ ಮಾಹಿತಿಗಳನ್ನು ಅವರೊಟ್ಟಿಗೆ ಡಿಸ್ಕಷನ್ ಮಾಡಿ ತಿಳಿಸಿರ್ತೇನೆ. ಹಾಗೆ ವಿಶೇಷವಾಗಿ ಮೊದಲನೇ ಸಲ ಕೆಸರು ಕಲ್ಲು, ಅಂದರೆ ಪಾಯಕ್ಕೆ ಪ್ರಥಮತಃ ಆಗ್ತಕ್ಕಂಥ ಕಲ್ಲು ಯಾವ ರೀತಿ ಇರಬೇಕು, ಆ ಸಂದರ್ಭದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಅವ್ರ ಮನೆಯಲ್ಲಿ ಯಾರಿಗೆ ಗುರುಬಲ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಇಂಥವ್ರು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಇವರ ಜೊತೆ ಮಾತುಕತೆ ಆಗಿ 2-3 ದಿನ ಫೋನ್ ಕಾಲ್ ಟಚ್ಚಲ್ಲಿದ್ದರು. ಅವರ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡಿ ಆಯಿತು.
ಅನಂತರ ಒಂದು ಡೌಟನ್ನು ಕೇಳಿದರು. ಅವ್ರಿಗೆ ಯಾರೋ ಭಟ್ರು ಈ ತಿಂಗಳ ಅಂದರೆ ಸೆಪ್ಟೆಂಬರ್ ತಿಂಗಳ 31ಕ್ಕೆ ಪೂಜೆ ಮಾಡ್ಬೋದು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದರು. ಆ ವಿಚಾರವಾಗಿ ನಾನು ಪರಿಶೀಲನೆ ಮಾಡಿದಾಗ ಆ ಸೆಪ್ಟೆಂಬರ್ 31 ಏನಿದೆ ಆ ದಿನ ರಾಜಯೋಗ ಇಲ್ಲ, ವಾಸ್ತುಪುರುಷ ಕಸ ಗುಡಿಸ್ತಾ ಇದ್ದಾನೆ. ಅದರಿಂದ ಈ ದಿನ ಮಾಡಿದರೆ ನಿಮ್ಮ ಮನೆ ಪೂರ್ಣವಾಗಿ ಆಗೋದಿಲ್ಲ, ಸಮಸ್ಯೆಗಳುಂಟಾಗ್ತದೆ. ಅರ್ಧದಲ್ಲೇ ಅನೇಕ ರೀತಿಯ ಸಮಸ್ಯೆಗಳುಂಟಾಗಿ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂಥೇಳಿ ಸಲಹೆ ಕೊಟ್ಟೆ. ಅನಂತರ ಯಾವಾಗ ಮಾಡ್ಬೋದು ಅಂಥೇಳಿ ನನ್ನನ್ನು ಮತ್ತೆ ಕೇಳಿದರು. ಅಕ್ಟೋಬರ್ 22ರಿಂದ ದಿನ ಶುಭವಾಗಿದೆ, ನವರಾತ್ರಿಯ ಸಂದರ್ಭದಲ್ಲಿ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಅಂತೇಳಿದರು. ವಿಜಯದಶಮಿಯ ದಿವಸ ನಾವು ಪಾಯ ಪೂಜೆ ಮಾಡಿ ಪಾಯ ತೆಗಿಬಹುದಾ ಅಂತೇಳಿ ಕೇಳಿದರು. ಓಕೆ, ದಿನ ತುಂಬ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ಸಲಹೆ ಕೊಟ್ಟಿದ್ದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.